ನಮಸ್ತೆ ವೀಕ್ಷಕರೇ, ಆಷಾಢ ಶುಕ್ರವಾರದ ಉಪ್ಪಿನ ದೀಪಾರಾಧನೆ ಹೇಗೆ ಮಾಡುವುದು ಎಂದು ಈ ವಾರ ತಿಳಿಸಿಕೊಡುತ್ತೇನೆ. ಇದು ನನ್ನ 2ನೇ ಆಷಾಢ ಶುಕ್ರವಾರದ ಉಪ್ಪಿನ ದೀಪಾರಾಧನೆ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ಮತ್ತು ದೀಪಾರಾಧನೆ ಮಾಡುವ ಮಣ್ಣಿನ ತಟ್ಟೆ ತೆಗೆದುಕೊಂಡು ಅದಕ್ಕೂ ಅರಿಶಿನ ಹಚ್ಚಿ, ಜೊತೆಗೆ ಮಣ್ಣಿನ 2 ದೀಪಗಳಿಗೂ ಅರಿಶಿನವನ್ನು ಹಚ್ಚಿ ಕುಂಕುಮದಿಂದ ದೀಪಗಳ ಅಲಂಕಾರ ಮಾಡಿ. ಈ ಉಪ್ಪಿನ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ, ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಂತೋಷ, ಆರೋಗ್ಯದಿಂದ ಕೂಡಿರುತ್ತೀರಿ. ಈ ಉಪ್ಪಿನ ದೀಪಾರಾಧನೆ ಆಷಾಢ ಹಾಗೂ ಶ್ರಾವಣ 5 ಅಥವಾ 9 ಶುಕ್ರವಾರಗಳು ಮಾಡಬಹುದು. ದೇವರ ಕೋಣೆಯಲ್ಲಿ ತಟ್ಟೆಯನ್ನು ಜೋಡಿಸಿ, ನಂತರ ಮಣ್ಣಿನ ತಟ್ಟೆಗೆ ಬಳಸದೇ ಇರುವ ಅಥವಾ ಹೊಸ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಇಡಿ. ನಂತರ 2 ದೀಪಗಳು ತೆಗೆದುಕೊಂಡು ಒಂದು ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿರಿ. ಆದಷ್ಟು ಎಳ್ಳೆಣ್ಣೆ ಹಾಕಿರಿ ಅಥವಾ ನಿಮಗೆ ಅನುಕೂಲವಾದ ದೇವರ ಎಣ್ಣೆ ಬಳಸಬಹುದು. ಇದಾದ ನಂತರ ನಿಮಗೆ ಇಷ್ಟವಾದ ಹೂವುಗಳಿಂದ ದೀಪಾರಾಧನೆಯನ್ನು ಅಲಂಕಾರ ಮಾಡಿ. ಲಕ್ಷ್ಮಿಗೆ ಕೆಂಪು ಹೂವು ಪ್ರಿಯವಾದುದರಿಂದ ಆದಷ್ಟು ಕೆಂಪು ಹೂವನ್ನು ಬಳಸಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಮನಸ್ಸಿನಲ್ಲಿ ಸ್ಮರಿಸಿ ದೀಪ ಹಚ್ಚಿ.